ನಮಸ್ಕಾರ ಸ್ನೇಹಿತರೆ. ಸನಾತನೀಯರಾದಂತಹ ನಾವು, ಹಿಂದೂಗಳಾದಂತಹ ನಾವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಲೇಬೇಕು. ನಾವು ಸೋಮವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗ್ತೇವೆ, ಮಂಗಳವಾರ ತಾಯಿಯ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗ್ತೇವೆ, ಹಾಗೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೇವೆ, ಬುಧವಾರ ಮಹಾವಿಷ್ಣು ಸನ್ನಿಧಾನ, ಹೀಗೆ ಗುರುವಾರ ರಾಯರ ಸನ್ನಿಧಿಗೆ ಹೋಗ್ತೇವೆ, ಶುಕ್ರವಾರ ದೇವಿಯ ಸಾನ್ನಿಧ್ಯಕ್ಕೆ, ಶನಿವಾರ ಆಂಜನೇಯ, ಭಾನುವಾರ ಸೂರ್ಯ. ಹೀಗೆ ನಾವು ಪ್ರತಿದಿನ ಆಯಾಯ ದಿವಸಕ್ಕೆ ಯಾವ ದೇವರನ್ನು ನಾವು ಪೂಜಿಸ್ತೇವೋ ಆ ದೇವಸ್ಥಾನಕ್ಕೆ ನಾವು ಹೋಗ್ತೇವೆ. ಹೀಗೆ ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಇರುವಂತಹ ದೇವರಿಗೆ ಪ್ರಿಯವಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತೇವೆ, ವಿಶೇಷವಾದಂತಹ ಪುಷ್ಪಗಳನ್ನು ತೆಗೆದುಕೊಂಡು ಹೋಗ್ತೇವೆ. ಹಾಗೂ ದೇವಸ್ಥಾನಕ್ಕೆ ಹೋಗಿ ಆಯಾಯ ದೇವರಿಗೆ ಯಾವ ಸೇವೆ ಇಷ್ಟವೋ, ಯಾವ್ಯಾವುದು ದೇವಸ್ಥಾನದಲ್ಲಿ ಲಭ್ಯ ಉಂಟೋ ಅದನ್ನೆಲ್ಲವನ್ನು ನಾವು ಮಾಡುತ್ತೇವೆ. ಆ ನಂತರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ನಾವು ಸ್ವಲ್ಪ ಹೊತ್ತು ಹಿಂದಿರುಗಿ ಬರ್ತೇವೆ. ಸಾಮಾನ್ಯವಾಗಿ ನಾವು ದೇವಸ್ಥಾನದಲ್ಲಿ ಯಾವುದೇ ದೇವತೆಯ ದೇವಸ್ಥಾನವೇ ಇರಲಿ 3 ಸುತ್ತು ಪ್ರದಕ್ಷಿಣೆ ಬರ್ತೇವೆ, 1 ನಮಸ್ಕಾರ ಹಾಕಿ ನಾವು ಬರ್ತೇವೆ. ಆದ್ರೆ ನಮ್ಗೆ ಶಾಸ್ತ್ರದಲ್ಲಿ ಇದಕ್ಕೆಲ್ಲ ಒಂದು ನಿಯಮವನ್ನು ಕೊಟ್ಟಿದ್ದಾರೆ. ಯಾವ ದೇವರುಗಳ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಸುತ್ತು ಪ್ರದಕ್ಷಿಣೆ ಹಾಕಬೇಕು, ಎಷ್ಟು ನಮಸ್ಕಾರವನ್ನು ಮಾಡಬೇಕು, ಯಾವ ದೇವರಿಗೆ ಹೇಗೆ ಅಂತ ಹೇಳುವಂಥದ್ದು ಶಾಸ್ತ್ರ ನಿರ್ಣಯದ ಮುಖಾಂತರ ನಾವು ತಿಳ್ಕೊಳ್ಬಹುದು. ಏಕಾಂ ವಿನಾಯಕೆ ಕುರಿಯಾತ್ ದ್ವೇ ಸೂರ್ಯೆ ತಿಸ್ರ ಈಶ್ವರೇ ಚತಸ್ರಃ ಕೇಶವೇ ಪಂಚದುರ್ಗಾಯಾಂ ಷಟ್ ಕುಮಾರಕೆ ಸಪ್ತಾಶ್ವತ್ಥೆ ವಿಧಿವ ನಮಸ್ಕಾರ ಪ್ರದಕ್ಷಿಣ. ಏಕಾಂ ವಿನಾಯಕೆ ಕುರಿಯಾತ್ ಅಂದ್ರೆ ಯಾವಾಗ ನಾವು ಗಣೇಶನ ಸಾನ್ನಿಧ್ಯಕ್ಕೆ ಬರ್ತೀವೋ, ಗಣಪತಿಯ ಸನ್ನಿಧಾನಕ್ಕೆ ಬರ್ತೇವೋ ಅಲ್ಲಿ 1 ಪ್ರದಕ್ಷಿಣೆ ಹಾಗೂ 1 ನಮಸ್ಕಾರ ಅಂತ ಶಾಸ್ತ್ರ ಹೇಳ್ತದೆ. ದ್ವೇ ಸೂರ್ಯೆ ಸೂರ್ಯ ದೇವಸ್ಥಾನಕ್ಕೆ ಹೋದಾಗ 2 ಪ್ರದಕ್ಷಿಣೆ ಹಾಗೂ 2 ನಮಸ್ಕಾರ. ತಿಸ್ರ ಈಶ್ವರೇ ಈಶ್ವರನ ಸಾನ್ನಿಧ್ಯಕ್ಕೆ ಹೋದಾಗ, ಶಂಕರನ ದೇವಸ್ಥಾನಕ್ಕೆ ಹೋದಾಗ 3 ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದು, 3 ನಮಸ್ಕಾರ. ಚತಸ್ರಃ ಕೇಶವೇ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋದಾಗ 4 ಪ್ರದಕ್ಷಿಣೆಗಳನ್ನು ಹಾಕಿ 4 ನಮಸ್ಕಾರಗಳನ್ನು ಮಾಡಬೇಕು. ಪಂಚದುರ್ಗಾಯಾಮ್ ದೇವಿಯ ದೇವಸ್ಥಾನಗಳಿಗೆ ನಾವು ಹೋದಾಗ, ದುರ್ಗಾ ಸಾನ್ನಿಧ್ಯಕ್ಕೆ ಹೋದಾಗ ಅಲ್ಲಿ 5 ಪ್ರದಕ್ಷಿಣೆ ಹಾಗೂ 5 ನಮಸ್ಕಾರ. 1 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡುವಂಥದ್ದು, ಮತ್ತೊಂದು ಸುತ್ತು ಪ್ರದಕ್ಷಿಣೆ ನಮಸ್ಕಾರ. ಹೀಗೆ 5 ಸಲ ಪ್ರದಕ್ಷಿಣೆ ಹಾಕ್ತಾ ಪ್ರತಿಯೊಂದು ಪ್ರದಕ್ಷಿಣೆಯ ಕೊನೆಯಲ್ಲಿ ನಮಸ್ಕಾರ. ಇದು ಪಂಚದುರ್ಗಾಯಾಮ್ ಷಟ್ ಕುಮಾರಕ್ಕೆ. ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ 6 ಸಲ ಪ್ರದಕ್ಷಿಣೆ ಮಾಡಿ 6 ಸಲವೂ ನಮಸ್ಕಾರವನ್ನು ಮಾಡಬೇಕು. ಷಟ್ ಕುಮಾರಕ್ಕೆ ಸಪ್ತಾಶ್ವತ್ಥೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವಂಥದ್ದು ನಾವಂತೂ ರೂಢಿಯಲ್ಲಿರಿಸಿಕೊಂಡಿದ್ದೇವೆ. ಪ್ರತಿ ಶನಿವಾರ ಅಸಂಖ್ಯಾತ ಭಕ್ತರು ಬಂದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಗಳನ್ನು ಹಾಕುವುದನ್ನು ನಾವು ನೋಡ್ತೇವೆ. ಎಷ್ಟೋ ಪ್ರದಕ್ಷಿಣೆಗಳನ್ನು ನಾವು ಹಾಕ್ತೇವೆ ಅಜ್ಞಾನದಿಂದ. ಕೆಲವರು 21, ಇನ್ನೆಷ್ಟೆಷ್ಟೋ ಹಾಕ್ತೇವೆ. ಎಷ್ಟು ಅಂತ ನಮಗೆ ಶಾಸ್ತ್ರ ಎಷ್ಟು ಹೇಳುತ್ತದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಆದ್ರೆ ಇಲ್ಲಿ ಹೇಳುವಂಥದ್ದು 7 ಪ್ರದಕ್ಷಿಣೆಗಳನ್ನು, 7 ನಮಸ್ಕಾರಗಳನ್ನು ಅಶ್ವತ್ಥ ವೃಕ್ಷಕ್ಕೆ ಹೇಳ್ತಾರೆ. ಸಪ್ತಾಶ್ವತ್ಥೆ ವಿಧಿವನ್ ನಮಸ್ಕಾರ ಪ್ರದಕ್ಷಿಣ. ಈ ರೀತಿಯಾಗಿ ಆ ಪ್ರತಿಯೊಂದು ದೇವತಾ ಸಾನ್ನಿಧ್ಯಕ್ಕೆ ಹೋದಾಗ ಕೂಡ ಶಾಸ್ತ್ರ ಯಾವ ರೀತಿಯಾಗಿ ಹೇಳ್ತದೆ ಆ ರೀತಿಯಾಗಿ ನಮಸ್ಕಾರಗಳನ್ನು, ಪ್ರದಕ್ಷಿಣೆಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಇದಕ್ಕಿಂತ ಹೆಚ್ಚಾಗಿ ಮಾಡಿದ್ರೆ ಏನಾದ್ರೂ ಲೋಪಗಳುಂಟೋ, ಏನಾದ್ರೂ ದೋಷಗಳುಂಟೋ ಅಂತ ಹೇಳಿ ಏನೇ ಇಲ್ಲ. ಅಧಿಕಸ್ಯ ಅಧಿಕಂ ಫಲಂ ಅಂತ ಹೆಚ್ಚು ಮಾಡುತ್ತೇವೆ ಅಂತ ಹೇಳಿ ಆದ್ರೆ ಖಂಡಿತವೂ ಅದರಿಂದ ಭಗವಂತನ ಅನುಗ್ರಹವೇ ಪ್ರಾಪ್ತವಾಗದೆ ಹೊರತು ಅದರಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆಯಂತೂ ಖಂಡಿತ ಆಗುವುದಿಲ್ಲ. ಆದ್ರೆ ಶಾಸ್ತ್ರ ಹೇಳಿದಂತಹ ರೀತಿಯಲ್ಲಿ ಈ ರೀತಿಯಾಗಿ ಈಗ ನಾವು ಹೇಗೆ ಹೇಳಿದೆವೋ ಹಾಗೆ ಇಷ್ಟೋ ದೇವಸ್ಥಾನಗಳಲ್ಲಿ ಇಷ್ಟು ಸುತ್ತು ಪ್ರದಕ್ಷಿಣೆ ಹಾಗೂ ನಮಸ್ಕಾರ. ಒಂದನ್ನು ನಾವು ತಿಳ್ಕೊಳ್ಬೇಕು, ಏನಂದ್ರೆ ಪ್ರದಕ್ಷಿಣೆಯನ್ನು ನಾವು ಈಗ ಗಣಪತಿ ದೇವಸ್ಥಾನದಲ್ಲಿ ಆದ್ರೆ 1 ಮಾಡಿ 1 ಪ್ರದಕ್ಷಿಣೆ ಮಾಡಿ ನಾವು 1 ನಮಸ್ಕಾರ ಮಾಡಿ ಬರ್ತೇವೆ, ಸರಿ. ಆದ್ರೆ ಆನಂತರ ದ್ವೇ ಸೂರ್ಯ ದೇವಸ್ಥಾನಕ್ಕೋ ಅಥವಾ ಅದರ ನಂತರ ಈಶ್ವರನ ಸಾನ್ನಿಧ್ಯಕ್ಕೋ ನಾವು ಹೋದಾಗ 1 ಸುತ್ತು ಮಾಡುವುದು, ಆಮೇಲೆ 2 ಸುತ್ತು ಮಾಡುವುದು, 3 ಸುತ್ತು ಮಾಡುವುದು, ಹೀಗಲ್ಲ. 1 ಸುತ್ತು ಆದ ನಂತರ 1 ಬಾರಿ ಪ್ರದಕ್ಷಿಣೆ ಬಂದ ನಂತರ ಅಲ್ಲಿಯೇ ದೇವರಿಗೆ ಅಷ್ಟಾಂಗ ನಮಸ್ಕಾರವೋ, ಪಂಚಾಂಗ ನಮಸ್ಕಾರವೋ, ಹೆಂಗಸರಾದ್ರೆ ಪಂಚಾಂಗ ನಮಸ್ಕಾರ, ಗಂಡಸರಾದ ಅಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಆ ನಂತರ ಇನ್ನೊಂದು ಸುತ್ತನ್ನು ನಾವು ತೆಗಿಬೇಕು. ಪ್ರತಿ ಒಂದೊಂದು ಪ್ರದಕ್ಷಿಣೆಗೂ 1 ನಮಸ್ಕಾರ ಹಾಕಿ ಮತ್ತೊಂದು ಸುತ್ತು. ದೇವರನ್ನು ಹಾಗೆ ನಾವು ದಾಟಿಕೊಂಡು ಹೋಗುವಂತಿಲ್ಲ ಅಂತ ಹೇಳುವಂಥದ್ದು ಶಾಸ್ತ್ರ ನಿರ್ಣಯದಲ್ಲಿರುವಂತಹ ವಿಚಾರ. ಈ ರೀತಿಯಾಗಿ ನಾವು ಅನೇಕ ದೇವಸ್ಥಾನಗಳಿಗೆಲ್ಲ ಹೋದಾಗ ಅಲ್ಲಿ ನಾವು ಆಚರಿಸುವಂತಹ ಈ ಪ್ರದಕ್ಷಿಣೆ
ವಿಧಾನಗಳು, ಈ ನಮಸ್ಕಾರಗಳು, ಈ ಆಚರಣೆಗಳು, ಇದರ ಬಗ್ಗೆ ಎಲ್ಲ ನಾವು ತಿಳಿದುಕೊಂಡು ಹೋಗಬೇಕು. ಹಾಗೂ ಅದೇ ರೀತಿಯಾಗಿ ನಾವು ಆಚರಣೆಯಲ್ಲಿ ಕೂಡ ಪಾಲಿಸಬೇಕು. ಪಾಲಿಸಿದ್ರೆ ಅದು ಯೋಗ್ಯ ಅಂತ ಹೇಳುವಂತಹ ಚಿಂತನೆ. ಹಾಗೆಯೇ ನಾವು ಆಸ್ತಿಕರು ಅಂದ್ರೆ ನಾವೆಲ್ಲ ಭಗವದ್ ಭಕ್ತರು, ಮನೆಯಲ್ಲಿ ನಿತ್ಯ ಪೂಜೆಗಳನ್ನು ಮಾಡುವವರು, ನಾವೆಲ್ಲ ತಿಳ್ಕೊಂಡಿರ್ಬೇಕಾದಂತಹ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಯಾವ ಯಾವ ವಸ್ತುಗಳು ಯಾವ ದೇವರಿಗೆ ಅಹಿತ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಕೆಲವೊಂದು ವಸ್ತುಗಳು ಕೆಲವೊಂದು ದೇವರ ಪೂಜೆಗೆ ಉಪಯೋಗಿಸಲ್ಪಡುವುದಿಲ್ಲ ಅಂತ ನಮ್ಮ ಶಾಸ್ತ್ರ ಹೇಳುತ್ತದೆ. ಅದು ಯಾವುದೆಲ್ಲ ಅಂದ್ರೆ, ಅಕ್ಷತೆಯಿಂದ ಮಹಾವಿಷ್ಣುವನ್ನು ಪೂಜಿಸುವಂತಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತದೆ. ಅಕ್ಷತೆಯಿಂದ ಮಹಾವಿಷ್ಣುವನ್ನು ಪೂಜಿಸಬಾರದು. ಅದೇ ರೀತಿಯಾಗಿ ಗಣಪತಿ ದೇವರಿಗೆ ತುಳಸಿಯನ್ನು ಸಮರ್ಪಣೆ ಮಾಡಬಾರದು. ಗಣಪತಿ ದೇವರಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಬೇಕು. ಗರಿಕೆಯನ್ನು, ತುಳಸಿಯನ್ನು ಗಣಪತಿ ದೇವರಿಗೆ ಅರ್ಪಿಸುವಂತಿಲ್ಲ. ಅದೇ ರೀತಿಯಾಗಿ ದೇವಿಗೆ ದೂರ್ವೆಯನ್ನು ಇಡಬಾರದು. ದೇವಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡುವಂತಿಲ್ಲ. ಹಾಗೂ ಸೂರ್ಯನಿಗೆ ಬಿಲ್ವಪತ್ರೆಯನ್ನು ಇಡಬಾರದು. ಅದೇ ರೀತಿಯಾಗಿ ಉನ್ಮತ್ತ ಹಾಗೂ ಅರ್ಕ ಪುಷ್ಪಗಳನ್ನು ಮಹಾವಿಷ್ಣುವಿಗೆ ಅರ್ಪಿಸಬಾರದು. ಉನ್ಮತ್ತ ಅಂತ ಹೇಳುವಂತಹ ಒಂದು ಪುಷ್ಪ ಉಂಟು, ಬಿಳಿ ವರ್ಣದಲ್ಲಿ, ಶ್ವೇತ ವರ್ಣದಲ್ಲಿ ಬರುವಂತಹ ಪುಷ್ಪ, ಅದನ್ನು ಮಹಾವಿಷ್ಣುವಿಗೆ ಅರ್ಪಿಸುವಂತಿಲ್ಲ. ಅರ್ಕ ಪುಷ್ಪಗಳನ್ನು ಕೂಡ ಮಹಾವಿಷ್ಣುವಿಗೆ ಅರ್ಪಿಸುವುದಿಲ್ಲ. ಅದೇ ದೇವರಿಗೆ ನಾವು ಅರ್ಪಿಸುವಂತಹ ಪತ್ರಗಳನ್ನಿರ್ಬೋದು, ಪುಷ್ಪಗಳನ್ನಿರ್ಬೋದು, ನಾವು ದೇವರಿಗೆ ಅಧೋಮುಖವಾಗಿ ಅರ್ಪಿಸಬಾರದು, ಊರ್ಧ್ವಮುಖವಾಗಿ ನಾವು ಇಡಬೇಕು. ಅಂದ್ರೆ ಮೇಲ್ಮೈ ಕೌಂಚಿಡುವಂತಿಲ್ಲ, ಮೇಲ್ಮುಖವಾಗಿ ನಾವು ಅರ್ಪಿಸಬೇಕು. ಆದರೆ ವಿಶೇಷವಾಗಿ ನಾವು ಬಿಲ್ವಪತ್ರೆಯನ್ನು ಪರಮೇಶ್ವರನಿಗೆ, ಶಂಕರನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಆದರೆ ಬಿಲ್ವಪತ್ರೆಯನ್ನು ಈಶ್ವರನಿಗೆ ಅರ್ಪಿಸುವಾಗ ನಾವದನ್ನು ಅಧೋಮುಖವಾಗಿ ಅಂದ್ರೆ ಕೌಂಚಿ ದೇವರಿಗೆ ಅರ್ಪಿಸಬೇಕು. ಯಾವಾಗ್ಲೂ ಕೂಡ ಬಿಲ್ವಪತ್ರೆಯನ್ನು ಈ ರೀತಿ ಮಗಚಿಟ್ಟು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ಅಂತ ನಮ್ಮ ಪುರಾಣಗಳೆಲ್ಲವೂ ಹೇಳುತ್ತದೆ. ಈ ರೀತಿಯಾಗಿ ದೇವಸ್ಥಾನಗಳಿಗೆ ಹೋದಾಗ ಯಾವ ಯಾವ ದೇವತಾ ಸಾನ್ನಿಧ್ಯದಲ್ಲಿ ಎಷ್ಟು ಪ್ರದಕ್ಷಿಣೆ ಅಂತ ಹೇಳುವಂಥದ್ದು. ಗಂಡಸರಾದ್ರೆ ಅಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಅಂದ್ರೆ ಸಂಪೂರ್ಣ ನೆಲದಲ್ಲಿ ಉದ್ದಲಾಗಿ ಬೋರಲು ಮಲಗಿಕೊಂಡು ಇಡೀ ತಮ್ಮ ಶರೀರವನ್ನು ಭೂಮಿಗೆ ಸ್ಪರ್ಶವನ್ನು ಮಾಡಿ ನಮಸ್ಕಾರವನ್ನು ಗಂಡಸರು ಮಾಡಬೇಕು. ಆದ್ರೆ ಹೆಣ್ಣು ಮಕ್ಕಳು ಆ ರೀತಿಯಾಗಿ ನಮಸ್ಕಾರ ಮಾಡುವಂತಿಲ್ಲ. ಹೆಣ್ಣು ಮಕ್ಕಳು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು. ಅಂದ್ರೆ ಅವರ ವಕ್ಷಸ್ಥಳವು ಭೂಮಿಗೆ ಸ್ಪರ್ಶವಾಗುವಂತಿಲ್ಲ. ಈ ರೀತಿಯ ನಮಸ್ಕಾರವನ್ನು ಹೆಣ್ಣು ಮಕ್ಕಳು ಮಾಡಬೇಕು. ಅದೇ ರೀತಿಯಾಗಿ ಯಾವ ಯಾವ ವಸ್ತುಗಳು ಆಯಾಯ ದೇವರಿಗೆ ಅಹಿತ ಅಂತ ಹೇಳುವಂಥದ್ದನ್ನು ಕೂಡ ನಾವಿವತ್ತು ತಿಳ್ಕೊಂಡೆವು. ಇದೇ ರೀತಿಯಾಗಿ ಅರ್ಚನೆಯನ್ನು ಮಾಡುವ, ಪೂಜನೆಯನ್ನು ಮಾಡುವ ಹಾಗೂ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಶ್ರೀ ಕೃಷ್ಣ ಅರ್ಪಣಮಸ್ತು.